ನನ್ನಿಂದ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತೀಯ ಅಮ್ಮಣ್ಣಿ? ಜಾಜಿ, ಸುಮ್ಮನೆ ನನ್ನ ಮಾತು ಕೇಳು. ನಿನಗೂ ಹಿಂದಿಲ್ಲ ಮುಂದಿಲ್ಲ. ಆ ಶೇಖರಿ ಮನೆಯವ್ರು ನಂಬ್ಕೊಂಡ್ರೆ ನಿನಗೇನು ಸಿಗುತ್ತೆ ಚಿಪ್ಪು? ಅವ್ರಿಗೆ ಗತಿ ಇಲ್ಲ. ನೀನು ಸ್ವಲ್ಪ ದುಡ್ಡು ಮಾಡ್ಕೋ. ನಿನಗೂ ಮುಂದೆ ಮದುವೆ ಅದು ಇದು ಅಂತ ಖರ್ಚಿರುತ್ತೆ ಕಣೆ. ಇನ್ನ ಬಂಗಾರಿ ಸ್ನೇಹ ಅಂತೀಯ, ಆ ಚಪ್ಪಲಿಗೆ ಏನೇ ಇದೆ ಭವಿಷ್ಯ? ಹೇಳೆ, ವಿಗ್ರಹ ಎಲ್ಲೇ ಇಟ್ಟಿದ್ಯಾ? ನಿಮ್ಮಿಂದಾನೇ ಎಲ್ಲ ಆಗಿದ್ದು. ನಿಮ್ಮಿಂದ ತಪ್ಪಿಸ್ಕೊಂಡು ಎಲ್ಲೋ ಇಡಕ್ ಹೋಗಿ ಬಚ್ಚಿಟ್ಟೆ. ಅದಿವಾಗ ಅಲ್ಲಿ ಕಾಣಿಸ್ತಾನೆ ಇಲ್ಲ. ಏನಂದ್ರೆ ವಿಗ್ರಹ ತಗೊಂಡೋಗಿ ಬಚ್ಚಿಟ್ಟಿದ್ಯಾ? ಆ ವಿಗ್ರಹದ ಬೆಲೆ ಎಷ್ಟು ಅಂತ ಅಂದಾಜವ್ರು ಇದೆಯೇನೆ ನಿನಗೆ? ನಿನಗೆಲ್ಲ ಗೊತ್ತಿರುತ್ತೆ, ಬರೀ ಕಣ್ ಬಿಟ್ಕೊಂಡು ನೋಡೋದು ಮಾತ್ರ ಗೊತ್ತು ನಿನಗೆ. ಕೋಟಿ ಕೋಟಿ ಬೆಲೆ ಕಣೆ ಅದಕ್ಕೆ. ನಮ್ಮ ಮೈಯಾಡಿ ಜನನ ಕೊಟ್ಟು ವಿದೇಶಕ್ಕೆ ಕಳ್ಸಾಗಾಣಿಕೆ ಮಾಡಿಸ್ಬೇಕು ಅಂತಿದ್ದೆ, ಬಚ್ಚಿಟ್ಟಿದ್ದೆ ಅಂತಿದ್ಯಲ್ಲೇ. ಒಳ್ಳೆ ಪಡ್ಪೋಕ್ಷ ನೀನು. ಈಗ ನಾನೇ ಹುಡ್ಕೊಂಡು ಸಾಯ್ಬೇಕು. ಅದೇನು ಅಂತ ಹುಟ್ಟಿದ್ಯೋ, ನಾನು ಹುಟ್ಟಿದೆ ಅಂತ. ಥೂ. ಅಯ್ಯೋ ದೇವ್ರೆ, ಯಾರಿಗೂ ಗೊತ್ತಾಗ್ದಾಗ ಕಾಪಾಡ್ಕೊ ಅಂತ ಮೇಷ್ಟ್ರಮ್ಮ ಹೇಳಿದ್ರು. ಈಗೇನಾದ್ರೂ ಅದು ಈಗ ಜಗ್ಗಿ ಅವ್ರ ಕೈಗೆ ಸಿಕ್ಬಿಟ್ರೆ ಅಥವಾ ಇನ್ಯಾರ್ದೋ ಕೈಗೆ ಸಿಕ್ಬಿಟ್ರೆ ಏನ್ ಮಾಡೋದು? ನನ್ನ ಕೈಲಿ ಸುಂದ್ರಮ್ಮನ್ ಕಾಪಾಡ್ಕೊಳಕ್ಕೆ ಆಗ್ಲಿಲ್ವಲ್ಲ. ಬಂಗಾರಿ, ದೊಡ್ಡ ಅನಾಹುತ ಆಗೋಗಿದೆ ಕಣೋ. ಏನು? ಸುಂದ್ರಮ್ಮನ್ನ ಜಗ್ಗಿ ಅವರಿಂದ ಉಳಿಸ್ಕೊಳೋಕೆ ಅಂತ ಎತ್ತಿನ ಗಾಡಿ ಚಕ್ರ ಇತ್ತಲ್ಲ, ಅಲ್ಲಿ ಬಚ್ಚಿಟ್ಟೆ. ಈಗ ಹೋಗಿ ನೋಡಿದ್ರೆ ಅಲ್ಲಿ ಇಲ್ವೇ ಇಲ್ಲ ಕಣೋ. ಸುಂದ್ರಮ್ಮ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ. ಶ್ರೀಚಕ್ರ ರಕ್ಷಣೆನ ಈಗ ಯಾರೋ ಮಾಡ್ತಾರೆ. ಸಿಕ್ತು ಸುಂದ್ರಮ್ಮ? ನೀ ಗಾಬ್ರಲ್ಲಿ ಓಡ್ ಹೋಗಿ ಏನೋ ಬಚ್ಚಿಟ್ಟಿಯಲ್ಲ, ಅದು ಏನು ಅಂತ ನೋಡ್ದೆ. ಅದು ವಿಗ್ರಹ ಆಗಿತ್ತು. ಅದನ್ನ ಎತ್ಕೊಂಡು ಬರುವಾಗ ಜಗ್ಗಿ ಬರ್ತಿದ್ರು. ಅವಾಗ ನಾ ಹೋಗಿ ಬಚ್ಚಿಟ್ಕೊಂಡೆ. ಇದು ನೀವು ಮಾತಾಡಿದಲ್ಲ ನಾ ಕೇಳಿಸ್ಕೊಂಡೆ. ಅವ್ರು ಹೋದ್ರಲ್ಲ, ಅದಕ್ಕೆ ಈಗ ಬಂದೆ. ನೀನೆಲ್ಲ ಹೋಗಿದ್ದೆ ನಮ್ಮನೆಯಿಂದ? ಅಜ್ಜಿ ಹೊಡಿಯಕ್ಕೆ ಬಂದ್ರಲ್ಲ, ಭಯ ಆಯ್ತು, ಅದಕ್ಕೆ ಓಡ್ ಹೋದೆ. ಹೋಗ್ಲಿ ಬಿಡು. ಮತ್ತೆ ನನ್ನ ಸುಂದ್ರಮ್ಮ ಸಿಕ್ಕಿದ್ಲಲ್ಲ, ಈಗ ಇದನ್ನ ಎಲ್ಲೋ ಇರಿಸೋದು? ನನಗೇನು ತೋಚ್ತಿಲ್ಲ. ಮೊದ್ಲಿಲ್ಲಿಂದ ಹೋಗೋಣ ನಡಿ. ಏನ್ ತಾಯಿ, ಒಂದು ಕ್ಷಣ ಕಾಣ್ತೀಯ, ಮತ್ತೊಂದು ಕ್ಷಣ ಹಾರ್ತೀಯ. ಯಾವಾಗ ಎಲ್ಲೆಲ್ಲಿ ಇರ್ತೀಯ ಅಂತಲೇ ತಿಳಿಯೋದಿಲ್ಲ. ಇದನ್ನ ಯಾರು ತಿಳಿಯೋಕ್ಕಾಗಿಲ್ಲ. ಈಗ ಸಿಕ್ಕಿದ್ದೀನಲ್ಲ, ಸಮಯ ವ್ಯರ್ಥ ಮಾಡ್ಕೋಬೇಡಿ, ವಿಷಯ ಹೇಳಿ. ನೀನು ಹೇಳ್ದಾಗೆ ನದಿ ಹತ್ರ ನೀರ್ಗಳ್ರು ಸಿಕ್ಕಿದ್ರು. ಅವ್ರನ್ನ ಹೆದರಿಸಿ ಗದರಿಸಿ ಮಣ್ಣಿನ ಹೆಂಟೆ ಕೇಳಿದೆ, ಕೊಟ್ಟರು. ಅದಕ್ಕೆ ಪ್ರತಿಯಾಗಿ ನೀನು ಕೊಟ್ಟ ಕೈದಾರ ಕೇಳಿದ್ರು. ಮಣ್ಣಿನ ಹೆಂಟೆ ಖರೀದಿ ಮಾಡೋದಕ್ಕೆ ಗೇಣುದ್ದ ದಾರ ಕೊಟ್ಟು. ಅದಕ್ಕೆ ಯಾವ ಬೆಲೆ, ಇದಕ್ಕೆ ಯಾವ ಬೆಲೆ? ಅವರವರ ಯೋಗ್ಯತೆಗೆ ಅವರವರು ಕಟ್ಟೋ ಬೆಲೆಗಳಿರುತ್ತೆ. ಏನೋ ಈ ವ್ಯವಹಾರ ಧರ್ಮ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಸಂದೇಹಗಳನ್ನ, ಪ್ರಶ್ನೆಗಳನ್ನ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ಮುಂದೆ ಅದೇ ಗೂಡು ಕಟ್ಟಿ ದೊಡ್ಡದಾಗಿ ಮನೋರೋಗಕ್ಕೆ ದಾರಿಯಾಗತ್ತೆ. ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ. ಅಲ್ಲಿ ನೀರ್ಗಳ್ರು ಬರ್ತಾರೆ ಅಂತ ನಿನಗೆ ಹೇಗೆ ಗೊತ್ತಿತ್ತು? ಅವ್ರ ಕೈಯಲ್ಲಿ ಮಣ್ಣಿನ ಹೆಂಟೆ ಇರುತ್ತೆ ಅನ್ನೋದು ನಿನಗೆ ಹೇಗೆ ಗೊತ್ತಿತ್ತು? ಇದು ಅವಧೂತರಿಗೂ ನಿಲುಕದ ಪ್ರಶ್ನೆ.
ತಿಳ್ಕೊಳ್ಳೇಬೇಕಾ ಉತ್ತರವನ್ನ? ಅಷ್ಟೊಂದು ಹಠಾನ? ಇಲ್ಲ ತಾಯಿ, ಯಾವುದಕ್ಕೂ ಹಠ ಮಾಡೋನಲ್ಲ ನಾನು. ಆ ಮಹಾತಾಯಿ ಕೊಟ್ಟಾಗ ಕೊಟ್ಟಿದ್ದು, ಕೊಟ್ಟಷ್ಟು ಪಡ್ಕೊಳ್ಳೋದಷ್ಟೇ ನನ್ನ ಭಾಗ್ಯ. ಆ ತಾಯಿ ಸೂಚಿಸಿದ್ದನ್ನು ಮಾಡ್ತಾ ಬದುಕೋದಷ್ಟೇ ನನ್ನ ಕೆಲಸ. ನಿನಗೂ ಹೇಳಬೇಕು ಅಂದರೆ ಹೇಳು, ಹೇಳಬಾರ್ದು ಅಂದರೆ ನನಗೇನು ಬೇಸರ ಇಲ್ಲ. ಸುಮ್ಮನೆ ಕುತೂಹಲಕ್ಕೆ ಕೇಳಿದೆ ಅಷ್ಟೇ. ನೀವು ಮಾಡಿದ್ದು ಅಮ್ಮನವರ ಸೇವೆ ಅಂತ ತಿಳ್ಕೊಳ್ಳಿ. ಅದಕ್ಕಿಂತ ಹೆಚ್ಚು ನೀವು ಕೇಳಬೇಡಿ, ನಾನು ಹೇಳೋದಿಲ್ಲ. ಈಗ ಆ ಮಣ್ಣಿನ ಹೆಂಟೆ ಎಲ್ಲಿ ಸೇರ್ಬೇಕಿತ್ತೋ ಅಲ್ಲಿಗೆ ಸೇರಿದೆ. ಶ್ರೀ 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 ತ್ರಿಪುರ ಸುಂದರಿ ಅಮ್ಮನವರು 16ನೇ ಶತಮಾನ. ಕೊಡುಗೆ ಶ್ರೀ ರಾಜ ಮಧುಕೇಶ್ವರ. ಅದಕ್ಕೆ ಇವರಿಗೆ ಸುಂದ್ರಮ್ಮ ಅಂತ ಹೆಸರಿಟ್ಟಿದ್ದೀನಿ. ಈ ಸುಂದ್ರಮ್ಮಂಗೊಂದು ಹಳೆ ಕತೆ ಇದೆಯಾ? ಹೌದು, ರಾಜ ಮಧುಕೇಶ್ವರ ಅಂದರೆ ಒಬ್ಬ ಧರ್ಮಿಷ್ಠ ಆಡಳಿತಗಾರ. ಇಡೀ ಸಂಸ್ಥಾನದ ದೊರೆ ಅವನು. 16ನೇ ಶತಮಾನ ಅಂದರೆ ಸುಮಾರು 400 ವರ್ಷಗಳ ಹಿಂದಿನ ಕಥೆ ಇದು. ಹೌದಾ? ಏನಾಗಿತ್ತಾಗ? ಈ ಪುಸ್ತಕದಲ್ಲಿ ಇದರ ಕಥೆ ದಾಖಲಾಗಿದೆ. ನೋಡು ಪಂಚಾಕ್ಷರಿ, ನನಗೀಗ ಎರಡೆರಡು ಕೆಲಸ ಆಗ್ಬಿಟ್ಟಿದೆ ಕಣೋ. ಒಂದು, ಸುನೀತಾ ಮಗು ಹಳಿದೇ ಇರೋ ಹಾಗೆ ತಡಿಬೇಕು. ಅದೇನಾದರೂ ಹುಟ್ಟಿದ್ರೆ ನಮ್ಮ ಅಮ್ಮನ ತಲೆ ಉರುಳುತ್ತೆ ಕಣೋ. ಹಾಗಾಗೋದಕ್ಕೆ ಬಿಡಲ್ಲ ನಾನು. ಅದಕ್ಕೋಸ್ಕರನೇ ನೋಡಿಲ್ಲಿ ಕಾಡ್ಗೋಗಿ ಸೊಪ್ಪು ಕಿತ್ಕೊಂಡು ಬಂದಿದ್ದೀನಿ. ಇದನ್ನು ಹೇಗಾದರೂ ಮಾಡಿ ನನ್ನ ಹೆಂಡತಿ ಹೊಟ್ಟೆ ಸೇರೋ ಹಾಗೆ ಮಾಡಬೇಕು. ತಥಾಸ್ತು. ವಿಜಯೀ ಭವ, ದಿಗ್ವಿಜಯೀ ಭವ. ಆಶೀರ್ವಾದ ಮಾಡಿದ್ದೀನಿ. ನೀನು ಅಂದ್ಕೊಂಡು ಕೆಲಸ ಆಗತ್ತೆ. ಎರಡನೇ ಕೆಲಸ ಏನು? ಈ ಸೊಪ್ಪು ತರೋವಾಗ್ಲೇ ಜಾಜಿನೂ ಬಂಗಾರಿ ವಿಗ್ರಹ ಹಿಡ್ಕೊಂಡಿದ್ದು ನೋಡಿದ್ದು. ಈಗ ಜಾಜಿ ಕೈಗೆ ಸಿಕ್ಕಿರೋ ವಿಗ್ರಹ ನಮ್ಮ ಕೈ ತಪ್ಪೋಗ್ಬಾರ್ದು. ಹೇಗಾದರೂ ಮಾಡೋದನ್ನು ಕಿತ್ಕೋಬೇಕಣೋ. ಅದನ್ನು ನನ್ನ ಗೆಳೆಯ ಮೈಯಾಡಿ ಜನ್ನನಿಗೆ ಮಾರಿ ಹಣ ಮಾಡ್ಕೋಬೇಕು. ಇದೇನ್ರಿ ಇದು?